watching News Insights. Let's watch today's news updates. ಫಸ್ಟ್ ಸರ್ಕಲ್ ಇವತ್ತು ಉದ್ಘಾಟನೆ ಆಗಿದೆ. ಜಯರಾಮ್ ಪ್ರಾರಂಭದಲ್ಲಿ ಹೇಳಿದರು. ನಾವು ನವಸರಿ ಫುಡ್ಸ್ ಸ್ಟಾರ್ಟ್ ಮಾಡ್ಲಾ? ಓಕೆ, ನಮಸ್ಕಾರ. ನಾವು ನವಸರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಸ್ಟಾರ್ಟ್ ಮಾಡಿದೀವಿ ವಿತ್ ದ ಬ್ರ್ಯಾಂಡ್ ನೇಮ್ ಬಾರ್ನ್ ಮಿಲೆಟ್ ಅಂತ. ಸೊ ನಮ್ ಕಾನ್ಸೆಪ್ಟ್ ಬಂದು ಹೀಟ್ ಹೆಲ್ದಿ ಲಿವ್ ಹೆಲ್ದಿ. ನಾವು ಹೀಟ್ ಸ್ಮಾರ್ಟ್ ಲಿವ್ ಹೆಲ್ದಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಾಡಕ್ಟ್ಸ್ ನ ತರ್ತಾ ಇದೀವಿ. ಈ ಪ್ರಾಡಕ್ಟ್ಸ್ ರೇಂಜ್ ಬಂದು ನಿಮ್ಗೆ ರೋಸ್ಟೆಡ್ ಮಿಕ್ಸ್ಚರ್ಸ್ ಇದೆ, ಅದರಲ್ಲಿ ಆಯಿಲ್ ಇರಲ್ಲ, ಆಯಿಲ್ ಫ್ರೀ ಇರುತ್ತೆ. ದೇ ಆರ್ ಮೇಡ್ ಔಟ್ ಆಫ್ ಮಿಲೆಟ್ಸ್, ಎಲ್ಲದೂ ಸಿರಿಧಾನ್ಯದಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ ಆಗಿದೆ. ಅದ್ರ ಜೊತೆಗೆ ಮಿಲೆಟ್ ರೋಷರ್ ಅಥವಾ ಮಿಲೆಟ್ ಲಡ್ಡೂಸ್ ಏನ್ ತರ್ತಾ ಇದೀವಿ. ಸೊ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಫೆರರ್ ರೋಷರ್ ತರಾನೇ ಮಿಲೆಟ್ ರೋಷರ್ ಅಂತ ತಂದಿದೀವಿ. ಸೊ ಇಫ್ ಯು ಲುಕ್ ಅಟ್ ಅವರ್ ಬಾಕ್ಸಸ್, ಫೆರರ್ ರೋಷರ್ ಚಾಕ್ಲೇಟ್ಸ್ ನ ಹೇಗ್ ಪ್ಯಾಕ್ ಮಾಡ್ತಾರೋ ಅದೇ ತರ ಮಿಲೆಟ್ ರೋಷರ್ ಅಂದ್ಬಿಟ್ಟು ಮಿಲೆಟ್ ಚಾಕ್ಲೇಟ್ಸ್ ನ ಪ್ಯಾಕ್ ಮಾಡಿದೀವಿ. ಇದ್ರಲ್ಲಿ ಬಂದು ನಾವು ಒಂದು ಮಗುಗೆ ಒಂದ್ ದಿನಕ್ಕೆ ಒಂದ್ ಲಡ್ಡು ಸಾಕು ಅನ್ನೋ ಕಾನ್ಸೆಪ್ಟ್ ಇಂದ ಒಂದು 5-6 ವೆರೈಟೀಸ್ ಆಫ್ ಲಡ್ಡೂಸ್ ತಂದಿದ್ದೀವಿ. ಇದ್ರಲ್ಲೇ ನಮ್ಗೆ ಪ್ರೀಮಿಕ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಈ ಪ್ರೀಮಿಕ್ಸ್ ಹೆಂಗೆ ಅಂದ್ರೆ ನಮ್ಗೆ ಒಂದೇ ದಿನ 6 ಲಡ್ಡು ತಿನ್ನಕ್ಕಾಗಲ್ಲ. ಇವಾಗ ಬಂದಿರೋ ಫ್ಯಾಮಿಲೀಸ್ ಎಲ್ಲ ತುಂಬಾ ಚಿಕ್ಕ ಫ್ಯಾಮಿಲೀಸ್ ಇರ್ತಾರೆ, ಮನೇಲಿ 3 ಜನ ಇರ್ತಾರೆ, 4 ಜನ ಇರ್ತಾರೆ. ಬಟ್ ದೇ ಆಲ್ಸೋ ನೀಡ್ ಜಾಯ್ ಆಫ್ ಕುಕಿಂಗ್. ನನ್ಗೆ ನನ್ನ ಮಗುಗ್ ನಾನು ಉಂಡೆ ಮಾಡ್ಕೊಟ್ಟೆ ಅನ್ನೋದೇ ಒಂದು ಖುಷಿ ಬೇಕು ಅಂದಾಗ ನಮ್ದು ಪ್ರೀಮಿಕ್ಸ್ ನ ನೀವು ಪರ್ಚೇಸ್ ಮಾಡಿದ್ರೆ ಅದನ್ನ ಸ್ವಲ್ಪ ತುಪ್ಪ ಹಾಕಿ ಉಂಡೆ ಮಾಡಿ ಮಗುಗ್ ಕಳ್ಸಿದ್ರೆ ಇಟ್ ಗಿವ್ಸ್ ಯು ಆಲ್ ದ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್ ಫಾರ್ ಅ ಬೇಬಿ ಆರ್ ಅ ಚಿಲ್ಡ್ರನ್ ಟು ಗ್ರೋ ಇನ್ ದ ಸ್ಕೂಲ್. ಅದು ಬಿಟ್ರೆ ನಾವು ಒಂದಷ್ಟು ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ನ ತಂದಿದೀವಿ. ಬ್ರೇಕ್ಫಾಸ್ಟ್ ಪ್ರೀ ಮಿಕ್ಸ್ ಆಗಿರ್ಬೋದು, ಅದರಲ್ಲಿ ದೋಸಾ ಇದೆ, ಗಂಜಿ ಮಿಕ್ಸ್ ಇದೆ, ಅದ್ರ ಜೊತೆಗೆ ಪೋಹಾಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಹಾಸ್, ಎಲ್ಲಾ ಪ್ರಾಡಕ್ಟ್ಸ್ ಬಂದಿದೆ. ಮಾರ್ಕೆಟ್ ಅಲ್ಲಿ ವಿ ಆರ್ ಅವೈಲಬಲ್ ಆನ್ www.bornmillet.com. ಅಮೆಝಾನ್ ಅಲ್ಲಿ ಕೂಡ ನಾವು ಅವೈಲಬಲ್ ಇದ್ದೀವಿ. ಅದ್ರ ಜೊತೆಗೆ ನಮ್ದು ಪ್ರಾಡಕ್ಟ್ಸ್ ಎಷ್ಟೊಂದ್ ಕಡೆ ಪ್ಲೇಸ್ ಮಾಡಿದೀವಿ. ಗ್ರಾಮೀಣ ಅಂಗಡಿಲಿ ಇರ್ಬೋದು ಅಥವಾ ಮೈಸೂರು ಆಯಿಲ್ಸ್ ಅಂತ ಬನಶಂಕರಿ 6 ಸ್ಟೇಜ್ ಅಲ್ಲಿ ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ಸ್ ಆಲ್ರೆಡಿ ಅವೈಲಬಲ್ ಇದೆ. ಪ್ಲೀಸ್ ಪರ್ಚೇಸ್ ಮಾಡಿ, ಸಪೋರ್ಟ್ ಮಾಡಿ. ರೆಡಿ ಟು ಈಟ್ ಅಲ್ಲಿ ಬಂದು ಲಡ್ಡೂಸ್ ಇದೆ. ಲಡ್ಡೂಸ್ ಬಿಟ್ರೆ ಯು ಹ್ಯಾವ್ ಆಲ್ ದ ಫ್ರೈಡ್ ರೋಸ್ಟೆಡ್ ಸ್ನಾಕ್ಸ್. ಇದು ಬಂದು ರೋಸ್ಟೆಡ್ ಜೋವರ್ ಬೇಲ್ ಅಂತ ಇದೆ. ಅದ್ ಬಿಟ್ರೆ ನಿಮ್ಗೆ ಜೋವರ್ ಇದೆ, ಬರೀ ರಾಗಿನ ಯೂಸ್ ಮಾಡ್ಕೊಂಡು ಮಾಡಿರೋ ಅಂತದ್ದು. ಇದೆಲ್ಲ ಇದರಲ್ಲಿ ಯಾವ್ದ್ರಲ್ಲೂ ಆಯಿಲ್ ಇಲ್ಲ ಪ್ರಾಡಕ್ಟ್ಸ್ ಅಲ್ಲಿ. ಇದು ಪ್ಯೂರ್ಲಿ ರೋಸ್ಟೆಡ್ ಅಂಡ್ ಸೀಸನಿಂಗ್ ಮಾತ್ರ ಆಡ್ ಮಾಡಿರ್ತೀವಿ. ಅದ್ ಬಿಟ್ರೆ ಇವಾಗ ನಮ್ದು ಹೊಸ ಪ್ರಾಡಕ್ಟ್ ಎಡಿಷನ್ಸ್ ಬಂದು ಖಾರ ಸೇವ್ ಇದೆ, ಅದ್ರ ಜೊತೆಗೆ ಮಿಲೆಟ್ ಕೋಡುಬಳೆ ಬಂದಿದೆ, ಮಿಲೆಟ್ ಇದು ಪಫ್ ಜೋರ್ ಬೇಲ್ ಅಂತ, ಅದ್ರ ಜೊತೆಗೆ ನಿಪ್ಪಟ್ಟು ಬಂದಿದೆ, ಮಿಲೆಟ್ ಮಿಕ್ಸ್ಚರ್ ಬಂದಿದೆ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಹೆಲ್ದಿ ಆಗಿರೋ ಪ್ರಾಡಕ್ಟ್ಸ್ ನ ಮಾರ್ಕೆಟಿಗೆ ತರಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಸಂಸ್ಥೆನ ಸ್ಥಾಪನೆ ಮಾಡಿರೋದು. ಅದಕ್ಕೋಸ್ಕರ ಅದೇ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಿರೋದು. ಬಂದು ಇದು ಬರೀ ನಟ್ಸ್ ಅಂಡ್ ಡೇಟ್ಸ್ ಅಲ್ಲೇ ಮಾಡಿರೋ ಅಂತದ್ದು. ಇದರಲ್ಲಿ ಬೆಲ್ಲ ಕೂಡ ಹಾಕಿಲ್ಲ. ಎಲ್ಲಿ ಇವಾಗ ನಾವ್ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಾನು ಡಯಾಬಿಟಿಕ್ ಪೇಷಂಟ್, ನನಗೆ ಶುಗರ್ ತಿನ್ಲೇಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್ ಅಂತ ಅನ್ನೋ ಸಮಯದಲ್ಲಿ ಈ ತರದ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಡೇಟ್ಸ್, ನಟ್ಸ್, ಸೀಡ್ಸ್ ಹಾಕಿ ಮಾಡಿರೋ ಅಂತದ್ದು ನಿಮ್ಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಕೊಡುತ್ತೆ. ನಿಮ್ಗೆ ಟ್ರಾವೆಲಿಂಗ್ ಅಲ್ಲಿ ಇಮಿಡಿಯೇಟ್ ಹಸ್ಬಂಡ್ ತುಂಬಿಸ್ಕೊಳ್ಳೋದಕ್ಕೆ ಮಾಡಿರೋದು. ಅದೇ ತರ ಇದು ಮಿಲೆಟ್ ಇಂದ ಮಾಡಿರೋದು. ಈ ಎನರ್ಜಿ ಬಾರ್ ಬಂದು ಮಿಲೆಟ್ ಇಂದ ಮಾಡಿರೋದು. ನಮ್ದು ಪ್ಯಾಕಿಂಗ್ ಬಂದು ನಾರ್ಮಲ್ ಪ್ಯಾಕಿಂಗ್ ಅಲ್ಲೂ ಸಿಗುತ್ತೆ ನಮ್ ಲಡ್ಡೂಸ್ ಎಲ್ಲ. ಅದ್ ಬಿಟ್ರೆ ನೋಡಿ, ನೀವು ಗಿಫ್ಟಿಂಗ್ ಯಾರಿಗಾದ್ರು ಮಾಡ್ಬೇಕು ಅಂದ್ರೆ ಚಾಕ್ಲೇಟ್ ಕೊಡಬಹುದು. ನಮ್ ಇಂಡಿಯನ್ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಿ. ಇದು ಬಂದು ಮಿಲೆಟ್ ಒಮೆಗಾ ಟ್ರೀಟ್ಸ್ ಅಂತ ಫ್ಲಾಕ್ ಸೀಡ್ಸ್ ಮತ್ತೆ ಸಿಸಮೆ ಸೀಡ್ಸ್ ಇಂದ ಮಾಡಿರೋ ಅಂತ ಲಡ್ಡೂಸ್. ಸೊ ಪ್ಯಾಕೇಜಿಂಗ್ ಸಹ ನಿಮ್ಗೆ ವೆಸ್ಟರ್ನೈಸ್ ಕಂಟ್ರಿಯಲ್ಲಿ ಏನ್ ಮಾಡ್ತಾರೋ ಅದೇ ತರ ಮಾಡಿದೀವಿ. ಸೊ ಪ್ಲೀಸ್ ಬೈ ಮಿಲೆಟ್ ರೋಷರ್.